ಹಲೋ ಫ್ರೆಂಡ್ಸ್ ಎಲ್ಲರೂ ವಿಡಿಯೋ ನೋಡಿದ್ದೆ ಸ್ವಲ್ಪ ಕನ್ಫ್ಯೂಸ್ ಆಗಿರ್ತೀರಾ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಫ್ರೆಂಡ್ಸ್, ನಾನು ನಿಮಗೋಸ್ಕರ ಒಂದು ತುಂಬ ಹಳೆ ಹಕ್ಕಿದು ಬ್ಲಡ್ ಲೈನು, ಒಂದು 50 ವರ್ಷ ಹಳೆ ಬ್ಲಡ್ ಲೈನು ತೋರಿಸ್ಬೇಕು ಅಂತ ನಮ್ಮ ತೋಟದ ಮನೆಗೆ ಹೋಗ್ತಾ ಇದ್ದೀನಿ. ತೋಟದ ಮನೆ ಬಂದ್ಬಿಟ್ಟು ನಮ್ಮ ಅಣ್ಣ ಅವ್ರದ್ದು, ಸ್ಟೀವನ್ ಅಂದ್ಬಿಟ್ಟು ಅವ್ರ ಹೆಸರು, ಅವ್ರದ್ದು ತೋಟದ ಮನೆ. ಅವ್ರು ಬಂದು ವಾಲ್ಟಿ ಅಂಕಲ್ ಅವರ ಸ್ವಂತ ಅಕ್ಕ ಅವರ ಮಗ, ಅವ್ರ ತೋಟದ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಾಯಿತು ಅನಿಸುತ್ತೆ ಯಾವ ಅಕ್ಕಿ ತೋರಿಸ್ತೀನಿ ಅಂತ. 1965ಇಂದನೂ ತುಂಬ ಹೆಸರು ಮಾಡ್ಕೊಂಬಂದಿರೋ ಅಕ್ಕಿ ಅದು. ಆ ಜಾತಿಗಳನ್ನ ತೋರಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ತುಂಬ ಜನ ಬೆಂಗಳೂರಲ್ಲಿ ಅಕ್ಕಿ ಬಿಟ್ಟಿದ್ದಾರೆ. ಆ ಲೈನಲ್ಲಿ ಲಾಂಗ್ ಟೈಮ್ ಆಡಿದೆ, ಲೆಕ್ಕ ಇಲ್ದಾರಂಗೆ ಆಡಿದೆ ಅಕ್ಕಿ. ಅದಲ್ಲಿ ಎಷ್ಟೋ ಜನ ನಮ್ಗೆ ಹೇಳ್ಕೊತಾರೆ, ಸರ್ ಹಿಂಗೆ ಅವ್ರ ಲೈನು ಅಂತ. ಒಬ್ಬೊಬ್ಬರು ಇಲ್ಲ ಇದು ಆ ಲೈನಲ್ಲ ಬೇರೆ ಲೈನು ಅಂತಾರೆ. ನಾವು ಕೊಟ್ಟಿರೋ ಕಡೆನೂ ತುಂಬ ಕಡೆ ಆಡಿದೆ. ಒಬ್ಬೊಬ್ಬರು ಅಕ್ಕಿ ಶಿಖರ ಹೊಡಿತು ಅಂತ ಬಂದ್ ಮಾಡಿ ಇಟ್ಕೊಂಡಿದ್ದಾರೆ. ಅದೆಲ್ಲ ಹೋಗ್ಲಿ ಬಿಡಿ, ಅದೆಲ್ಲ ಏನೂ ಟೆನ್ಷನ್ ಇಲ್ಲ. ನಮ್ಮ ಹತ್ರ ಏನಿದೆ ನಮಗೆ ಗೊತ್ತು, ಅವ್ರಿಗೇನು ಕೊಟ್ಟಿದ್ದೀವಿ ನಾವು ಅದು ನಮಗೆ ಗೊತ್ತು. ಇದು ವಿಡಿಯೋ ಮಾಡ್ತಾರೋದು ಬಂದ್ಬಿಟ್ಟು ಫ್ರೆಂಡ್ಸ್ ನಿಮ್ಮೆಲ್ಲರಿಗೋಸ್ಕರ, ನಮ್ಮ ಚಾನಲ್ ವ್ಯೂವರ್ಸು, ನಮ್ಮ ಸಬ್ಸ್ಕ್ರೈಬರು, ನಮ್ಮ ಹೊಸ ಶೋಕ್ದಾರ್ಗಳಿಗೋಸ್ಕರ ಮಾಡ್ತಾಯಿರೋದು. ವಿಡಿಯೋ ನೋಡಿ ತುಂಬಾ ಇಷ್ಟ ಬೀಳ್ತೀರಾ. ಒರ್ಜಿನಲ್ ಹಕ್ಕಿಗಳು 50 ವರ್ಷದಿಂದ ಮೇಂಟೈನ್ ಆಗಿ ಬಂದಿದೆ ಈ ಜಾಗದಲ್ಲಿ. ಒಂದಕ್ಕಿಂತ ಒಂದು ಟಾಪ್ ಅಕ್ಕಿ ಇರುತ್ತೆ. ಮತ್ತು ಫ್ರೆಂಡ್ಸ್, ನಿಮ್ಮ ಪರಿಚಯ ಇರೋ ಶೋಕ್ದಾರ್ಗಳು, ಹಳೆಯ ಶೋಕ್ದಾರ್ಗಳು, ನಿಮ್ಮ ಗುರುಗಳು ಯಾರೇ ಇದ್ರೂ ಅವ್ರಿಗೂ ವಿಡಿಯೋ ತರಿಸಿ ಅವರು ಖುಷಿ ಬೀಳ್ತಾರೆ. ಯಾಕಂದರೆ ಹಳೆ ಲೈನ್ ಅಕ್ಕಿ ಅಷ್ಟು ನೀಟಾಗಿ ಮೇಂಟೈನ್ ಆಗಿರೋ ಅಕ್ಕಿಗಳು ನಾನು ತೋರಿಸ್ತೀನಿ ಇವತ್ತು ನಿಮಗೆ. ಮೇಯ್ನ್ ಏನಂದರೆ ಎಲ್ಲ ಒಂದು 70% ಒರಿಜಿನಾಲಿಟಿಲಿ ಇದೆ ನೋಡೋ ಅಂಥ ಅಕ್ಕಿಗಳು ಇವು. ಇದು ನಿಮಗೋಸ್ಕರ ಮಾಡ್ತಾ ಇರೋದು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಆಲ್ಮೋಸ್ಟ್ ನಾವು ನಮ್ಮ ತೋಟದ ಮನೆ ಹತ್ರ ರೀಚ್ ಆಗ್ತಾ ಇದ್ದೀವಿ ಇವಾಗ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಎಂಜಾಯ್ ಮಾಡಿ. ಯಾವ ಹಕ್ಕಿನೂ ಸೇಲ್ಗಿಲ್ಲ ಈ ವಿಡಿಯೋಲ್ಲಿ, ಬರೀ ಶೇರ್ ಮಾಡೋಕ್ಕಾಗ್ತಾ ಇರೋದು. ಯಾವ ಇಯರಲ್ಲಿ ಸ್ಟಾರ್ಟ್ ಮಾಡಿದ್ರು, ಯಾವ ಟೂರ್ನಮೆಂಟ್ ಬಿಟ್ಟರು? ವಾಲ್ಟಿ ಅಂಕಲ್ ನಾನು ಹುಟ್ಟೋಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡಿದಾರೆ. ಅವ್ರೇನು 60ಸಲ್ಲೋ 58ಅಲ್ಲೋ ಎಲ್ಲೋ ಸ್ಟಾರ್ಟ್ ಮಾಡಿರೋದು. ಅವರು ಯಾವಾಗ ಮಾಡೋದು ನನಗೆ ಗೊತ್ತಿಲ್ಲ. ನನಗೆ ಬುದ್ಧಿ ಬಂದಾಗ ನಾನು ಅರೌಂಡ್ ಒಂದು 7th 8th ಆಗ ಅಕ್ಕಿಗಳು ಬಿಡೋಕ್ಕೆ ಶುರು ಮಾಡೋದು. 70ಸಲ್ಲಿ ಈ ಮಕ್ಷಿಗಳು ಮಾಡೋದು. ಇದಕ್ಕಿಂತ ಮುಂಚೆ ಒಂದು ಗೇರ್ವಾ, ಒಂದು ಜಾಕು, ಆ ಲೈನ್ಗಳಿದ್ವು. ಗೇರ್ವಾ ಸುರ್ಮೈಗಳ ಲೈನ್ ಏನಿದೆ, ಸುರ್ಮೈಗಳ ಲೈನ್ ಇತ್ತು. ಅದಾದ್ಮೇಲೆ ಮಕ್ಷಿ ಲೈನ್ ಮಾಡೋದು. ಬೇರೆ ಬೇರೆ ಕಡೆಯಿಂದ ತಗೊಬಂದು ಜೊತೆ ಮಾಡೋದು. ಆ ಜೊತೆಗಳಲ್ಲಿ ಮಕ್ಷಿಗಳೇನು ಅವು ಕವ್ವಾ ಬಣ್ಣಗಳು, ಲಾಲ್ ಕಟ್ಟು, ಒಳ್ಳೆ ಚೆನ್ನಾಗಿದ್ದು ಶೇಪು ಗೀಪೆಲ್ಲ. ಅದು ಒಂದು ಜೊತೆ ನಾನು ಚಿಕ್ಕವನಿದ್ದಾಗಲೂ ನೋಡಿದ್ದೀನಿ. ಅದರಲ್ಲೇ ಒಂದು 2-3 ಜೊತೆ ಚಿಕ್ಕ ಜೊತೆ ಮಾಡ್ಕೊಂಡಿದ್ದು. ಅವುಗಳಲ್ಲಿ ಬಿಟ್ಟಿದ್ದೆಲ್ಲ ವಾಲ್ಟಿ ಅಂಕಲ್ ಒಬ್ಬರೇ ಆಡಿಸ್ತಾ ಇದ್ದಿದ್ದು. ಬೇರೆ ಎಲ್ಲೆಲ್ಲೂ ಕೊಟ್ಟರು ಒಂದು 5 ಗಂಟೆ 4 ಗಂಟೆ ಮೇಲೆ ಆಡಿಲ್ಲ. ಬಾಜಿಗಳು ಮಾಡ್ಕೊಂಡು ಬಾಡ್ದು ಬಿದ್ದೋಗವು. ಅದೇ ವಾಲ್ಟಿ ಅಂಕಲ್ಲು ಅದಕ್ಕೆ ನ್ಯಾಕ್ ಗೊತ್ತಿತ್ತು ಅವ್ರಿಗೆ. ಅದನ್ನ ಯಾವ ರೀತಿ ಆಡಿಸ್ಬೇಕು, ಯಾವ ಟೈಮಲ್ಲಿ ಬಿಡಬೇಕು, ಯಾವ ಟೈಮಲ್ಲಿ ಬಾಜಿ ಕಂಟ್ರೋಲ್ ಮಾಡಬೇಕು, ಅದು ಅವ್ರಿಗೆ ಗೊತ್ತಿತ್ತು. ಅದೇ ಒರಿಜಿನಲ್ ಎಣ್ಣೆ ಬಿಟ್ಟು ಎಣ್ಣಾಡಿದ್ದು ನಮ್ಮ ಸೀನಾಪ್ ಅವ್ರ ಟೂರ್ನಮೆಂಟ್ಗೆ, ಬೆಂಗಳೂರು ಸೀನಾಪ್ ಅವ್ರ ಟೂರ್ನಮೆಂಟ್ಗೆ, ಪೈಲ್ವಾನ್ ಸೀನಾಪ್ ಅವ್ರ ಟೂರ್ನಮೆಂಟ್ಗೆ, ಆ ಪೈಲ್ವಾನ್ ಸೀನಾಪ್ ಅವ್ರ ಟೂರ್ನಮೆಂಟ್ಗೆ, ಬೆಂಗಳೂರು ಟೂರ್ನಮೆಂಟ್ಗೆ ಸೇರೋದು. ಆಗ ಮೊದಲೆಲ್ಲ ಅವರೆಲ್ಲ ಲೋಕಲಲ್ಲೇ ಬಿಡ್ತಾ ಇದ್ದು ಪಂದ್ಯಗಳು, ಅದೆಲ್ಲ ಆಡಿಸ್ಕೊಂಡಿದ್ದು. ಫಸ್ಟ್ ಟೈಮ್ ಬೆಂಗಳೂರು ಟೂರ್ನಮೆಂಟ್ಗೆ 76 77 ಬಿಟ್ಟು ಕಲ್ಲರ್ ಟೂರ್ನಮೆಂಟ್ಗೆ. ಆ ಕಲ್ಲರ್ ಟೂರ್ನಮೆಂಟಲ್ಲಿ ಫಸ್ಟ್ ಒಂದು ರೇಗ್ದಾರ್ ಗಂಡು ಬಿಟ್ರು, 10 ಗಂಟೆ ಚಿಲ್ಲರೆ ಆಯಿತು. ಎರಡನೇದು ಈ ಮಕ್ಷಿ ಹೆಣ್ಣು ಬಿಟ್ರು. ಆ ಮಕ್ಷಿ ಹೆಣ್ಣು ಒರಿಜಿನಲಲ್ಲಿ ಬಂದಿದ್ದು. ಅದು 12 ಗಂಟೆ 32 ನಿಮಿಷ ಆಡ್ತು. 3ನೇ ಅಕ್ಕಿ ಬಿಡಬೇಕಾಗಿತ್ತು, ಪಂಚಾಯತ್ದಾರರು ಹೋಗಲೇ ಇಲ್ಲ. ಆಗ ಪಂಚಾಯತ್ದಾರರು ಹೋಗ್ತಾ ಇದ್ದಿದ್ದು ನಮ್ಮ ನಾಯಂಡಹಳ್ಳಿ ಮುಳ್ಳಾ ನಾಗರಾಜ್ ಅವರು. ಅವ್ರು 2 ಟೂರ್ನಮೆಂಟ್ಗೂ ಅವರೇ ಹೋಗ್ತಾರೆ. 3ನೇ ಟೂರ್ನಮೆಂಟ್ಗೆ ಹೋಗಿಲ್ಲ. ಯಾಕಂದರೆ ಅವ್ರು ಆಗಲೇ 22 ಗಂಟೆ ಕ್ರಾಸ್ ಮಾಡಿಬಿಟ್ಟಿದ್ರು. ಆಗ 3 ಅಕ್ಕಿಯಿಂದ ಬೆಂಗಳೂರು ಟೂರ್ನಮೆಂಟಲ್ಲಿ ಬೆಂಗಳೂರಲ್ಲಿ 16 ಗಂಟೆ ಹೈಯೆಸ್ಟ್ ಇದ್ದಿದ್ದು. ಅದಕ್ಕೆ ಸೀನಪ್ಪ ಅವರು ಕಳಿಸ್ಲೇ ಇಲ್ಲ. ಇವರು 2 ಅಕ್ಕಿಲೇ ಹೊಡೆದಿದ್ದಾರೆ ಅಂದ್ಬಿಟ್ಟು ಕಳಿಸ್ಲೇ ಇಲ್ಲ. ಅದು ರೋಲಿಂಗ್ ಕಪ್ಪು. ಆ ರೋಲಿಂಗ್ ಕಪ್ 2ನೇ ವರ್ಷ ಹೊಡಿಬೇಕಾಯಿತು. 2ನೇ ವರ್ಷ ಕಾರಣಾಂತರದಿಂದ ಅವರು ಫಾರಿನ್ ಕೊಟ್ಟೋದು.
ಆ ಫಾರಿನ್ಗೆ ಹೋಗೋ ಟೈಮಲ್ಲಿ ನಮ್ಮ ವಿಜಯಪುರದಲ್ಲಿ ಬಸ್ ಡ್ರೈವರ್ ಒಬ್ಬರು ಇದ್ದರು KSRTC, ಅವ್ರ ಮನೆಗೆ ಎಲ್ಲ ಅಕ್ಕಿಗಳು ಕೊಟ್ಬಿಟ್ಟು ಅವರು ಫಾರಿನ್ಗೆ ಹೋದ್ರು. ಅದಾಗಿ ಅವ್ರ ಸುಮಾರು ವರ್ಷ ಆದಮೇಲೆ ನಮ್ಮ ಬಸ್ ಡ್ರೈವರ್ ಅಂದರೆ ನಮ್ಮ ಫ್ಲವರ್ ಶಂಕರ್ ಅವರ ಸ್ವಂತ ಭಾವ ಫ್ಲವರ್ ಶಂಕರ್ ಅವ್ರ ಭಾವರ ಹತ್ರನೇ ಎಲ್ಲ ಅಕ್ಕಿಗಳು ಕೊಟ್ಬಿಟ್ಟು ಹೋಗಿದ್ದು. ಸುರ್ಮೈಗಳು, ಧೂಮಗಳು, ಚಿಕ್ಕ ಧೂಮಗಳು ಅಂತ ಒಂದಿತ್ತು, ಆಮೇಲೆ ಮಕ್ಷಿಗಳು, ಈ ರೋಷನ್ಗಳು, ಬೂರಿಗಳು, ಅವೆಲ್ಲ ವಾಲ್ಟಿ ಅಂಕಲ್ಲು ಅವ್ರ ಹತ್ರ ಕೊಟ್ಬಿಟ್ಟು ಹೋದ್ರು. ಅದೇ ಟೈಮ್ಗೆ ಅದಕ್ಕಿಂತ ಮುಂಚೆ ಇಲ್ಲಿ ಮಕ್ಷಿಗಳು ಬಿಡೋಕ್ಕಾಗಲ್ಲ ಬೇರೆಯವರು ಅಂದ್ಬಿಟ್ಟು ಇದೇ ಚಿಕ್ಕ ಧೂಮಗಳಲ್ಲಿ ಬಂದಿದ್ದು ಒಂದು ಕಲ್ದುಮ ಎಣ್ಣಿತ್ತು, ಅದನ್ನ ಹಾಕಿ ಮಕ್ಷಿಗಳಲ್ಲಿ ಫೂಟ್ ಮಾಡಿಸಿದಾಗ ಎಲ್ಲರೂ ಬಿಡೋ ಥರ ಆಯಿತು. ಅದಕ್ಕೆ ಈಗಲೂ ಧೂಮಗಳು ಬರ್ತವೆ ಮಕ್ಷಿಗಳಲ್ಲಿ, ಧೂಮಗಳು ಬರ್ತವೆ. ಅದರಲ್ಲೇ ತಿರುವಲ್ಗಳು ಬಂದು, ಮಕ್ಷಿ ತಿರುವಲ್ಗಳು ಅವೆಲ್ಲ ಬಂದು. ಈಗ ಮಕ್ಷಿ ತಿರುವಲ್ಗಳಲ್ಲೂ ಧೂಮ ಬರ್ತವೆ, ನೀವು ಯಾವುದೇ ಹಾಕಿದ್ರು. ಆ ಲೈನ್ ಮಾಡಿದ್ಮೇಲೆ ಆ ಲೈನು ಇವ್ರ ಹತ್ರ ಆಯಿತು. ಅವ್ರಿಗೆ ಒಂದು 2 ವರ್ಷ ಆದಮೇಲೆ ಹಾರ್ಟ್ ಅಟ್ಯಾಕ್ ಆಯಿತು. ಅವರಿಗೆ ಆರೋಗ್ಯ ಸಮಸ್ಯೆಯಿಂದ ಅದನ್ನು ಆಮೇಲೆ ತೋಟಕ್ಕೆ ನಮ್ಮ ಶೇಖರ್ ಅಂತ ಇದ್ದಾರೆ, ಶೇಖರ್ ಎಲ್ರಿಗೂ ಗೊತ್ತಿರುತ್ತೆ, ಆ ಶೇಖರ್ಗೆ ಅಲ್ಲಿಂದ ಕೊಟ್ಟರು. ಶೇಖರ್ಗೆ ಅವರು ಫಾರಿನಲ್ಲಿದ್ದಾಗಲೇ ಯಾರು ಡ್ರೈವರ್ ನಮ್ಮ ಫ್ಲವರ್ ಶಂಕರ್ ಅವರ ಭಾವ ಇದ್ದು ಅವರಿಗೆ ಕಾಗದ ಬರೆದೋಗ್ಬಿಟ್ಟು, ಆಗೆಲ್ಲ ಫೋನ್ ಇರಲಿಲ್ಲ, ಆಗೆಲ್ಲ ಲೆಟ್ರಲ್ಲೇ ನಡೀತಾ ಇದ್ದಿದ್ದು. ಲೆಟ್ರ್ ಬರೆದೋಗ್ಬಿಟ್ಟು ಈ ಥರ ಶೇಖರ್ ಕೊಟ್ಬಿಡಿ ಅಂದರು. ಶೇಖರ್ ಅಲ್ಲಿಂದ ಮಕ್ಷಿಗಳು, ಸುರ್ಮೈಗಳು, ಬೂರಿಗಳು ಎಲ್ಲ ಮಾಡ್ಕೊಂಡು ಬಂದು ಅಲ್ಲಿಂದ ಬಂದಮೇಲೆ ನಮ್ಮ ನಾಗರಾಜ್ ಅರೌಂಡ್ 80s ನಾಗರಾಜ್ ಶೇಖರು ಫ್ರೆಂಡ್ ಆದರು. ಆ ನಮ್ಮ ನಾಗರಾಜ್ಗೆ ಮಕ್ಷಿಗಳೆಲ್ಲ ನಾಗರಾಜ್ ಹತ್ರ ಬಂದು ಮಕ್ಷಿಗಳು, ಅದೇ ನಾಗರಾಜ್ ಅವ್ರಿಗೆ ಸುರ್ಮೈಗಳು ಅವೆಲ್ಲ ಏನು ಇಷ್ಟ ಇರಲಿಲ್ಲ. ನಾಗರಾಜ್ಗೆ ಮಕ್ಷಿಗಳು ಬಂದು ನಾಗರಾಜ್ ಅಷ್ಟು ವರ್ಷದಿಂದ ಕಾಪಾಡ್ಕೊಂಡು ಬಂದು ಆಮೇಲೆ ನಾಗರಾಜ್ ನನಗೆ ಕೊಟ್ಟರು, ನಿಮ್ಮ ಅಂಕಲ್ ಲೈನ್ದು ಅಂದ್ಬಿಟ್ಟು. ಆಮೇಲೆ ನಾಗರಾಜು ಕೆಲವು ಅಕ್ಕಿಗಳು ಫೂಟ್ ಮಾಡಿಸಿ ಅದನ್ನು ಇಟ್ಕೊಂಡಿದ್ರು. ಆಮೇಲೆ HMT ಏನಿದೆ ನಮ್ಮ ನಾಗರಾಜೇ ಮಾಡಿದ್ದು ಒರಿಜಿನಲ್ HMTಗಳು. ಅವರು ಅಲ್ಲಿ ಇಲ್ಲಿ ಭಾಳ ಕಷ್ಟಪಟ್ಬಿಟ್ಟು ಮಾಡಿರೋ HMTಗಳು ಅವನು ನನಗೆ ಕೊಟ್ಟರು. ನನ್ನ ಹತ್ರ ಏನು HMTಗಳಿವೆ ಎಲ್ಲ ನಾಗರಾಜ್ ಮಾಡಿರೋದು. ಅದು ಮೇಯ್ನ್ ಅಕ್ಕಿಗಳು ಅವ್ರ ಹತ್ರ ಇದೆ, ಅದು ಈಗ ಒಂದು ಜಾಗದಲ್ಲಿದೆ. ಆ ಮೇಯ್ನ್ ಅಕ್ಕಿಗಳು ಅವೆಲ್ಲ ತೋರ್ಸೋಕ್ಕಾಗಲ್ಲ. ಏನು ಮೇಯ್ನ್ ಮಕ್ಷಿಗಳಿವೆ, ಮೇಯ್ನ್ HMTಗಳಿವೆ ಅವೆಲ್ಲ ತೋರ್ಸೋಕ್ಕಲ್ಲ. ಅದ್ರ ಮರಿಗಳು ನಾನು ನಿಮಗೆ ಈಗ ತೋರಿಸ್ತಾ ಇರೋದು. ಇನ್ನು ರೇಗ್ದಾರ್ಗಳು ನಾಗರಾಜ್ ಮಾಡಿದ್ದು. ಆ ರೇಗ್ದಾರ್ ಹಿಸ್ಟ್ರಿ ಅದು ಹೇಳೋದು ಬೇಡ, ಅದು ಒಳ್ಳೆ ಲೈನು. ನಾಗರಾಜಿಗೆ ಗೊತ್ತು, ನನಗೆ ಗೊತ್ತು, ಇನ್ನೊಂದು 4-5 ಜನಕ್ಕೆ ಗೊತ್ತು. ಆ ರೇಗ್ದಾರ್ಗಳು ಬೆಂಗಳೂರಿನಲ್ಲಿ ಭಾಳ ಫೇಮಸ್ಸು. ಆ ಲೈನು ನನಗೆ ಕೊಟ್ಟಿದ್ದಾರೆ, ನನ್ನ ಹತ್ರ ಇದೆ. ಆಮೇಲೆ ಕೆಲವು ವಾಲ್ಟಿ ಅಂಕಲ್ಲು ಅವರು ಸಾಯೋಕ್ಕಿಂತ ಮುಂಚೆ ಕೆಲವು ಮಕ್ಷಿಗಳು, ಕೆಲವು ಇದು ಎಲ್ಲ ಸೆಟ್ ಮಾಡಿ ನನಗೆ ಕೊಟ್ಟರು. ಆ ಲೈನ್ಗಳು ಇದೆ, ಅಷ್ಟೇ ಇರೋದು ನನ್ನ ಹತ್ರ. ಈಗ ಇರೋದು ರೋಷನ್ಗಳು, HMTಗಳು, ನಮ್ಮ ಮಕ್ಷಿಗಳು, ರೇಗ್ದಾರ್ಗಳು, ರೇಗ್ದಾರ್ ಹೆಸರು ಹೇಳಲ್ಲ, ರೇಗ್ದಾರ್ಗಳು, ಅಷ್ಟು ಲೈನು ನನ್ನ ಹತ್ರ ಇದೆ. ನಾನು ಸೇಫಾಗಿಟ್ಟಿದ್ದೀನಿ. ಈಗ ನಾನೇನು ನಿಮಗೆ ತೋರಿಸ್ತಾ ಇದ್ದೀನಿ ಇದೆಲ್ಲ ಒಂದು 10-12 ಜನ್ರೇಷನ್ ಅವು. 4-5 ಜನ್ರೇಷನ್ ನಾವು ಬೇರೆ ಕಡೆ ಇದೆ, ಅದನ್ನು ತೋರಿಸಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಷ್ಟೇ. ಶೇಖರ್ ಆಮೇಲೆ ಸ್ವಲ್ಪ ವರ್ಷ ಆದಮೇಲೆ ಬೆಂಗಳೂರಿಗೆ ಬಂದು ಬೇರೆ ಯಾವುದೋ ಕೆಲಸದ ಮೇಲೆ ಅಲ್ಲಿ ಅಕ್ಕಿಗಳು ನೋಡ್ಕೋತಾ ಇದ್ದಾರೆ. ನಾರಾಯಣ ಸ್ವಾಮಿ ಅಂದ್ಬಿಟ್ಟು, ನಾರಾಯಣ ಸ್ವಾಮಿ ತೀರೋಗಿದ್ದಾರೆ, ಶಾಮಣ್ಣ ಅಂದ್ಬಿಟ್ಟು ಅವ್ರ ಅಣ್ಣ, ಅವರಿಬ್ಬರು ಅಲ್ಲಿ ಅಕ್ಕಿಗಳು ನೋಡ್ಕೊಂಡಿದ್ದು. ಅಲ್ಲಿ ಎಲ್ಲ ಒಂದು 50% ನಾಗರಾಜೆ ಎಲ್ಲ ಈ ಮಂಡುಗಳು, HMTಗಳು, ರೇಗ್ದಾರ್ಗಳು, ಕೆಲವು ಒಳ್ಳೊಳ್ಳೆ ಬೆಂಗಳೂರಲ್ಲಿ ಟಾಪ್ ಕ್ಲಾಸ್ ಅಕ್ಕಿಗಳೆಲ್ಲ ನಾಗರಾಜು ಅಲ್ಲಿ ಸಪ್ಲೈ ಮಾಡೋದು, ಎಲ್ಲಿ ತೋಟಕ್ಕೆ. ಇನ್ನು ಹಳೇದು ಬೂರಿಗಳು, ಸುರ್ಮೈಗಳು, ರೋಷನ್ಗಳು, ಮಕ್ಷಿಗಳು, ಧೂಮಗಳು ಅವೆಲ್ಲ ವಾಲ್ಟಿ ಅಂಕಲ್ಲು ಕೊಟ್ಬಿಟ್ಟು ಹೋಗಿದ್ದು. ಅವೆರಡೇ ಜಾತಿ ಅಲ್ಲಿ ಇರ್ದಿದ್ದು, ಬೇರೆ ಯಾವ ಜಾತಿ ಹೊರಗಡೆ ಜಾತಿ ಯಾವುದೂ ಇರಲಿಲ್ಲ. ಆಮೇಲೆ ನಾಗರಾಜು ತಗೊಬಂದು ಮೇಯ್ನ್ ಅಕ್ಕಿಗಳು ಸೇಫ್ ಮಾಡೋದು. ಅಲ್ಲಿ ಆಮೇಲೆ ಕೆಲವು ಅಕ್ಕಿಗಳು ಬಿಟ್ಟರು, ಪಾಪ ಅವರು ತೊಂದರೆಯಿಂದ ಏನೇನೋ ಆಯ್ತದು. ಅದು ಏನಾಯಿತು ಅಂತ ಬೇಡ. ಅದು ಅಲ್ಲಿಂದ ಬೇರೆ ಕಡೆ ಸುಮಾರು ಕಡೆ ಹಂಚೋಗಿದೆ ಅಂದರೆ ಕೆಲವರು ಮೋಸ ಮಾಡಿ ಎಲ್ಲ ಮಾಡಿ ತೊಗೊಂಡೋಗಿದ್ದಾರೆ, ಅಲ್ಲೂ ಇಟ್ಕೊಂಡಿದ್ದಾರೆ. ಈಗ ಹೆಸರುಗಳು ಮಾತ್ರ ಬರ್ತಾ ಇರೋದು ಅಕ್ಕಿಗಳು ನಾಗರಾಜು ವಾಲ್ಟಿ ಅಂಕಲ್ದ ಅಕ್ಕಿಗಳು, ಹೆಸರುಗಳು ಮಾತ್ರ ಬೇರೆಯವ್ರ ಹೆಸರುಗಳು ಬರ್ತಾ ಇದೆ. ಪರವಾಗಿಲ್ಲ, ಅವ್ರು ಯಾರು ಮಾಡಿದವರು ಅವ್ರು ಯಾರೂ ಇಲ್ಲ. ನಾಗರಾಜು ಗೊತ್ತು, ನನಗೆ ಗೊತ್ತು, ಬೇರೆಯವ್ರಿಗೆ ಗೊತ್ತು ಅಷ್ಟೇ. ಅದು ಅಕ್ಕಿಗಳು ಎಲ್ಲೆಲ್ಲಿಂದ ಬಂತು, ಯಾಕೆ ಬಂತು, ಹೇಗೆ ಹೋದ್ವು ಎಲ್ಲ ಅದು ಹಿಸ್ಟ್ರಿ. ಅದು ಕೆತ್ಕೋದು ಬೇಡ. ಆ ಥರ ಹೊರಗಡೆ ಅಕ್ಕಿಗಳು ಹೋಗಿವೆ ಅಷ್ಟೇ.
ಇದು ವಾಲ್ಟಿ ಅಂಕಲ್ಲು ಮಕ್ಷಿ ಲೈನ್ಗಳು 1975 ಇದು ವಾಲ್ಟಿ ಅಂಕಲ್ ಅವ್ರದ್ದು ಮಕ್ಷಿ ಲೈನ್ಗಳು 1975 ಮಾಡಿದ್ದು. ಆ ಲೈನ್ಗಳು ಉಳಿಸ್ಕೊ ಬಂದಿರೋದು. ಅದರಲ್ಲಿ ಚಿಕ್ಕ ಜೊತೆ ಒಂದು 20-30 ಜನ್ರೇಷನ್ ನಾವು ಇದರಲ್ಲಿ ಸ್ಟಾರ್ಟ್ ಎಲ್ಲ ಒಳ್ಳೆ ರಿಸಲ್ಟ್ ಇದೆ. 9 ಗಂಟೆ ಮೇಲೆ ಆಡ್ತವೆ. ಇನ್ನೇನಲ್ಲ 10 ಗಂಟೆ 11 ಗಂಟೆ 12 ಗಂಟೆ ಅದೆಲ್ಲ ಹೇಳೋಕ್ಕಾಗಲ್ಲ. 9 ಗಂಟೆ ಮೇಲಂತೂ ರಿಸಲ್ಟ್ ಇದೆ. ಫಿನಿಶಿಂಗ್ ಪಕ್ಕಾ ಫಿನಿಶಿಂಗು, ಒಳ್ಳೆ ಬಾಜಿಗಳು, ಕತ್ಕೊಯ್ಯೋ ಅಕ್ಕಿಗಳಲ್ಲ. ಇದ್ರಲ್ಲಿ ಏನಾದ್ರು ನೋಡ್ಬೇಕು ಹೇಳಿದಪ್ಪ. ನೋಡಿ ಅಲ್ಲ ನಾನು ಇವುಗಳಲ್ಲಿ ಚಪ್ಪರ್ಗಳು ಬರ್ತವೆ, ಕರೆ ಮಕ್ಷಿಗಳು ಬರ್ತವೆ, ಧೂಮಗಳು ಬರ್ತವೆ, ಮಕ್ಷಿ ತಿರುವಲುಗಳು ಬರ್ತವೆ. ಅಷ್ಟು ಜಾತಿ ಬರುತ್ತೆ, ಅಷ್ಟು ಜಾತಿ ಮಿಕ್ಸ್ ಆಗಿದೆ. ಇದು ಹೆಣ್ಣು. ಚಪ್ಪರ್ ಎಣ್ಣೆ ಇದು. ಇದು ಚಿಕ್ಕ ಜೊತೆನೆ. ಇದರಲ್ಲೂ ಚಪ್ಪರು ಬರ್ತವೆ, ಧೂಮಗಳು ಬರ್ತವೆ, ಮಕ್ಷಿಗಳು ಬರ್ತವೆ, ಕರೆ ಮಕ್ಷಿಗಳು, ಚಪ್ಪರ್ಗಳು, ಧೂಮಗಳು, ಮಕ್ಷಿ ತಿರುವಲುಗಳು ಬರ್ತವೆ. ಎಲ್ಲ ಒಂದೇ ಲೈನ್, ಒಂದೇ ಬ್ಲಡ್ ಲೈನ್. ಎಲ್ಲ 3-4 ವರ್ಷದ ಅಕ್ಕಿಗಳು ಇವೆಲ್ಲ. ಕೆಲವು ಒಳ್ಳೆ ಲಾಲ್ ಕಟ್ ಬರ್ತವೆ, ಕೆಲವು ಪ್ಲೈನ್ ಬರುತ್ತೆ. ಇದು ಹೆಣ್ಣು. ಬಣ್ಣ ಇದು ಚಪ್ಪರ್, ಲೈಟ್ ಡಾರ್ಕ್ ಚಪ್ಪರ್. ಇದು ನಮ್ಮ ಅಕ್ಕಿಗಳು ಯಾರು ಮುಟ್ಟಲ್ಲ, ಒಂದು ಸ್ವಲ್ಪ ಗಾಬರಿ ಇವೆ. ವಾಲ್ಟಿ ಅಂಕಲ್ ಫಸ್ಟ್ ಮಾಡಿದ್ದು ಮಕ್ಷಿಗಳು. ಆಮೇಲೆ ಅದನ್ನು ಒಂದು ಕಲ್ಲು ಧೂಮ ಎಣ್ಣಿತ್ತು, ಧೂಮ ಎಣ್ಣು ಮಾಡಿ ಇವೆಲ್ಲ ಧೂಮ ತಿರುವಲು ಫಸ್ಟ್ ಹಿಂಗೆ ಮಾಡಿದ್ದು. ಫಸ್ಟು ಒರಿಜಿನಲ್ ಮಕ್ಷಿಗಳು ಮಾಡಿದ್ರು. ಒರಿಜಿನಲ್ ಮಕ್ಷಿಗಳಲ್ಲಿ ವಾಲ್ಟಿ ಅಂಕಲ್ ಬಿಟ್ಟರೆ ಯಾರು ಆಡ್ಸೋಕ್ಕಾಗ್ತಾ ಇರಲಿಲ್ಲ. ವಿಪರೀತ ಬಾಜಿ ಇತ್ತು. ಆ ಬಾಜಿ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ್ಯಕ್ಚುಲಿ 1977 ಆಡಿದ್ದು ಮಕ್ಷಿ, ಒರಿಜಿನಲ್ ಮಕ್ಷಿ ಅದು. ಆಮೇಲೆ ಬೇರೆಯವ್ರು ಆಡ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಕಲ್ಲು ಧೂಮ ಎಣ್ಣಿತ್ತು, ಧೂಮ ಎಣ್ಣು, ಅದರಲ್ಲಿ ಆಗ್ಬಿಟ್ಟಿದ್ದು ಈಗ ಈ ಜನ್ರೇಷನ್ ಇರೋದು. ಅದು ಯಾರು ಬೇಕಾದ್ರೂ ಆಡಿಸ್ಬೋದು ಅಂದ್ಬಿಟ್ಟು ಅದರಲ್ಲಿ ಮಾಡೋದು.
ಅವುಗಳಲ್ಲಿ ಧೂಮ ಬರುತ್ತೆ, ಮಕ್ಷಿ ತಿರುವಲ್ ಬರುತ್ತೆ, ಮಕ್ಷಿಗಳು ಬರ್ತವೆ, ಚಪ್ಪರ್ಗಳು ಬರ್ತವೆ. ಕೆಲವಕ್ಕೆ ಲಾಲ್ ಕಟ್ ಇರುತ್ತೆ, ಕೆಲವಕ್ಕೆ ಲಾಲ್ ಕಟ್ ಇರಲ್ಲ. ಆ್ಯಕ್ಚುಲಿ ಒರಿಜಿನಲ್ ಮಕ್ಷಿ ಬಂದ್ಬಿಟ್ಟು ಪ್ಯೂರ್ ಲಾಲ್ ಕಟ್ಟು, ಕಪ್ಪು ಬಣ್ಣ, ಫುಲ್ ಡಾರ್ಕ್ ಬರ್ತಾ ಇತ್ತು. ಅದು ಪೂಟ್ಗಳು ಮಾಡಿರೋದು, ಯಾರು ಆಡ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಅದನ್ನು ಪೂಟ್ ಮಾಡಿ ಇವುಗಳು ಬಂದಿರೋದು. ಇವು ಬಾಜಿ ಇವೆ, ಅಷ್ಟು ಬಾಜಿ ಇಲ್ಲ. ಅವು ಸಿಕ್ಕಾಪಟ್ಟೆ ಬಾಜಿ ಇವೆ, ಒಂದು 20-30 ಹೊಡೆಯೋದು. ಇವೆಲ್ಲ 10-15 ಫಿನಿಶಿಂಗ್ ಮಾಡ್ತೇವೆ. ಒಳ್ಳೆ ಫಿನಿಶಿಂಗ್ ಇದೆ, ರಿಸಲ್ಟ್ ಇದೆ, ಒಳ್ಳೆ ರಿಸಲ್ಟ್ ಇದೆ. ಆ ಥರ ಲಾಂಗ್ ಟೈಮು ಕೆಲವು ಆಡ್ತವೆ. ಅದು ನಾರ್ಮಲ್ ಆಗಿ 9 ಗಂಟೆ ಮೇಲೆ ಆಡ್ತವೆ, ಅದಂತೂ ಕನ್ಫರ್ಮ್. ಮಕ್ಷಿ ಇದಕ್ಕೆ ಲಾಲ್ ಕಟ್ ಇಲ್ಲ, ಪ್ಲೈನ್ ಇದೆ. ಎಲ್ಲ 3-4 ವರ್ಷದ ಅಕ್ಕಿಗಳು ಇವೆಲ್ಲ. ಕೆಲವು ಒಳ್ಳೆ ಲಾಲ್ ಕಟ್ ಬರ್ತವೆ, ಕೆಲವು ಪ್ಲೈನ್ ಬರುತ್ತೆ. ಇದು ಮಕ್ಷಿಗಳಲ್ಲಿ ಬಂದಿರೋ ಹೆಣ್ಣು. ಆಗಲೇ ಹೇಳ್ದಾಗೆ ಮಕ್ಷಿಗಳು, ಮಕ್ಷಿ ತಿರುವಲ್ಲು, ಧೂಮ ಆ ಥರ ಬರುತ್ತೆ. ಅಲ್ಲಿ ಇಲ್ಲಿ ಒಂದೊಂದು ಸಲ ಕಚ್ಪಿಟ್ಗಳು ಬರುತ್ತೆ, ಕತ್ತ ಮೇಲೆ ಇಲ್ಲ ಅಂದರೆ ಬೆನ್ನ ಮೇಲೆ. ಇದು ಮಕ್ಷಿಗಳಲ್ಲಿ ಬಂದಿರೋದು ಧೂಮಗಂಡು, ಮಕ್ಷಿಲ್ಲದೆ ಬಂದಿರೋದು ಮಕ್ಷಿ ಹೆಣ್ಣು. ಇವೆಲ್ಲ ಚಿಕ್ಕ ಜೊತೆಗಳು. ಇದರಲ್ಲೂ ಒಳ್ಳೆ ರಿಸಲ್ಟ್ ಇದೆ. ಈ ಗಂಡು ಒಂದು 4-5 ಹೆಣ್ಣಿಗೆ ಆಡಿದೆ, ಒಳ್ಳೆ ಗಂಡು. ಇದೊಂದು ಸ್ವಲ್ಪ ಒಂದು 8-9 ವರ್ಷದ ಗಂಡು, ಹಳೆ ಗಂಡು. ವಯಸ್ಸಾಗ್ತಾ ಆಗ್ತಾ ಕಣ್ಣುಗಳು ಚೇಂಜ್ ಆಗ್ತವೆ. ಲಾಲ್ ಕಟ್ಟು ಬರುತ್ತೆ, ಒಂದೊಂದ್ಸಲಿ ಪ್ಲೈನು ಬರುತ್ತದೆ, ಸ್ವಲ್ಪ ಒಂದೊಂದ್ಸಲಿ ಅನಾರಿಗಳು ಬರ್ತವೆ. ಸ್ವಲ್ಪ ಹಳೆ ಗಂಡಿದು. ಇದು ಲೈಟ್ ಲಾಲ್ ಕಟ್ಟಿದೆ ನೋಡಿ, ಒಂದೊಂದು ಲೈಟ್ ಲಾಲ್ ಕಟ್ಟಿ ಥರ ಬರ್ತವೆ. ಇದು ಚಪ್ಪರ್ ಮಕ್ಷಿ, ಹೊಸದಾಗಿ ಜೊತೆ ಹಾಕಿರೋದು. ಆ ಗಂಡಲ್ಲಿ ಒಂದು 4-5 ಹೆಣ್ಣಿಗೂ ಆಡಿದೆ. ಒಂದು ಅದೇ ಮಕ್ಷಿಯಿಂದ ಇಂದು ಒಂದು ಹೆಣ್ಣು ಹಾಕಿದೆ. ನೋಡೋಣ ಈ ಸರಿ ಯಾವ ಥರ ಬರುತ್ತೆ ಅಂತ. ಆಲ್ಮೋಸ್ಟ್ ಆಲ್ ಬುರುಡೆಗಳೆಲ್ಲ ಗುಂಡು ಬುರುಡೆ ಬರ್ತವೆ. ಇದಕ್ಕೂ ಲೈಟ್ ಗೀರ್ ಲಾಲ್ ಕಟ್ಟಿದೆ. ಕೆಲವು ಈ ಥರ ಬರುತ್ತೆ, ಕೆಲವು ಡಾರ್ಕ್ ಬರುತ್ತೆ.
ಈಗ ಹೊಸ್ದಾಗಿ ಮಾಡಿರೋ ಜೊತೆ ಇನ್ನು ಎಲ್ಲೂ ಪಟ್ಟ ಬಿಟ್ಟಿಲ್ಲ. ಇವು ಮಕ್ಷಿಗಳಲ್ಲೇ ಇನ್ನೊಂದು ಚಿಕ್ಕ ಜೊತೆ, ಆ ಧೂಮಗಂಡು ಫಸ್ಟ್ ಬಿಟ್ನಲ್ಲ ಅದು ಸ್ವಂತ ತಮ್ಮ. ಇದು ಚಪ್ಪರು, ಇದು ಚಪ್ಪರೇ. ಇದರಲ್ಲೂ ಒಳ್ಳೆ ರಿಸಲ್ಟ್ ಇದೆ. ಇದೊಂದು 5 ವರ್ಷದ ಗಂಡು. ಇದರಲ್ಲೂ ರಿಸಲ್ಟ್ ಇದೆ. ಸ್ವಂತ ಧೂಮ, ಅದು ಸ್ವಂತ ತಮ್ಮ. ಈ ಚರ್ದ ಇದು ಹೆಣ್ಣು, ಇದು ಚಪ್ಪರ್ ಬಣ್ಣ. ಅಲ್ಲೆಲ್ಲ ಮೀಡಿಯಮ್ ಚೋಂಚು, ಗುಂಡು ತಲೆ ಮಾತ್ರ ಚೆನ್ನಾಗಿ ಬರ್ತವೆ. ಇವು ಮಕ್ಷಿಗಳಲ್ಲಿ ಬಂದಿರೋದು ಮಕ್ಷಿ ತಿರುವಲ್ಗಳು. ಹೇಳದ್ನೆಲ್ಲ ಧೂಮಗಳು, ಮಕ್ಷಿ ತಿರುವಲ್ಗಳು, ಮಕ್ಷಿಗಳು, ಚಪ್ಪರ್ಗಳು ಆ ಥರ ಬರ್ತವೆ. ಇದು ಒಂದು ಮಕ್ಷಿ ತಿರುವಲ್ ಲೈನೆ ಮಕ್ಷಿಗಳದೆ. ಇದರಲ್ಲಿ ನಾವು ಒಂದು ಜೊತೆ ಇಟ್ಕೊಂಡಿದ್ದೀನಿ, ಬಾಕಿ ಇಲ್ಲಿ ನಮ್ಮ ಹುಡುಗರು ಹಸ ಬಿಟ್ಟಿದ್ದೀನಿ. ಇದರಲ್ಲೂ ರಿಸಲ್ಟ್ ಇದೆ. ಒಂದು ಪಟ್ಟ ಒಂದು 4-4 ಗಂಟೆ ಆಡಿದೆ, ರೆಕ್ಕೆ ಹೊಡೆದು ಇಟ್ಟವ್ರೆ. ಸೀಸನ್ಗೆ ಬಿಡ್ತಾರೆ, ನೋಡೋಣ ಏನು ಮಾಡುತ್ತೆ ಅಂದ್ಬಿಟ್ಟು ಆಡ್ಬೋದು ಅಂತ ಮಾಡಿದ್ದೀನಿ ಜೊತೆನ. ಒಂದು 5 ವರ್ಷದ ಗಂಡು.
ಆಯ್ತು ಸೈಡಾಗಿ ಹೇಳಿ ಬಾಬಾ. ಇದು ಇವು ಮಕ್ಷಿಗಳದೆ ಒಂದು ಸ್ವಲ್ಪ ಲಾಲ್ ಕಟ್ಟಿದೆ ಅಷ್ಟೇ. ಇದು ಒಂದು ಚಿಕ್ಕ ಜೊತೆ. ಇವು ಹೊಸ ಜೊತೆ. ಈ ಎಷ್ಟು ವರ್ಷದ ಬಾಬಾ ಇದು? ಇದೊಂದು 4-5 ವರ್ಷದ. ಹೇಳಿ. ಇದು 4-5 ವರ್ಷದ ಗಂಡು, ಒಳ್ಳೆಯ ಗಂಡು. ಲಾಲ್ ಕಟ್ ಬರುತ್ತೆ. ಇದು ಲಾಲ್ ಕಟ್ ಬರುತ್ತೆ. ಅದರಲ್ಲಿ ಒಬ್ಬ ಕವ್ವ. ಇದೊಂದು ಸ್ವಲ್ಪ ಡಾರ್ಕ್ ಬಂದಿದೆ. ಇದರಲ್ಲಿ ಇನ್ನೂ ಡಾರ್ಕ್ ಬರೋದು ಹಳೆ ಮಕ್ಷಿಗಳು. ಅದೈತ ನಮ್ಮ ಹತ್ರ. ಆ ಲೈನೆಲ್ಲ ಇಲ್ಲ ಈಗ. ಆ ಲೈನೆಲ್ಲ ನಾವು ಆಡ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಆಗಲೇ ಪೂಟ್ ಮಾಡಿಬಿಟ್ಟಿದ್ದವರು. ಇದೆಲ್ಲ ಸ್ವಲ್ಪ 50% ಆ ಲೈನ್ಗೆ ಟಚ್ ಆಗಿರೋದು. ಇದು ಅದಕ್ಕೆ ಹಾಕಿರೋ ಹೆಣ್ಣು. ಇದು ಮನೇಲಿ ಹುಟ್ಟಿದ ಹೆಣ್ಣಿದು. ಇದೊಂದು 4 ವರ್ಷದ ಹೆಣ್ಣು. ಲಾಲ್ ಕಟ್ ಐತಾ? ಲೈಟ್ ಲಾಲ್ ಕಟ್. ಇದ್ಯಾವ್ದು ಪಾಪ? ಎಲ್ಲ ಮಕ್ಷಿಗಳು. ಇದು ಫ್ರೆಂಡ್ಲಿ ಸಾಸಿದೆ. ಎಣ್ಣೆ ಗಾಬರಿ ಗಂಡ ಆರಾಮಾಗೈತೆ. ಇದೊಂದು 3-4 ವರ್ಷದ ಗಂಡು ಹೆಣ್ಣು 3-4 ವರ್ಷದ. ಒಂದು ಚಿಕ್ಕ ಜೊತೆ. ಅದಕ್ಕೆ ಹಾಕಿರೋ ಹೆಣ್ಣು. ಆಲ್ಮೋಸ್ಟ್ ಅಲ್ಲೆಲ್ಲ ಒಂದೇ ಪ್ಯಾಟ್ರನ್.
ಇದು ಒಂದು ಜೊತೆ ಮಕ್ಷಿಗಳಲ್ಲೇ ಬಂದಿರೋದು. ತಾಮ್ರಲ್ಲಿ ಬೇರೆ ಗಂಡು ಹಾಕ್ಬಿಟ್ಟು ಕೂಟ್ ಮಾಡಿ ಮಕ್ಷಿಗಳಲ್ಲಿ ಬಂದಿರೋದು. ಈ ಗಂಡಲ್ಲೂ ಆಡ್ತಾ ಇದೆ. ಈ ಹೆಣ್ಣಲ್ಲಿ ಈಗ ಹೊಸ ಜೊತೆ ಮಾಡಿ, ಈ ಹೆಣ್ಣಲ್ಲಿ ಬೇರೆ ಗಂಡುಗಾಡಿದೆ, ಇದು ತಮ್ಮನಿಗೆ ಈಗ ಅಣ್ಣ ಹಾಕಿದೆ. ಈ ಹೆಣ್ಣು ಮಕ್ಷಿಗಳಲ್ಲಿ ಬಂದಿರೋದು, ಈ ಮಕ್ಷಿಗಳಲ್ಲಿ ಬಂದಿರೋದು. ಇದೇ ಮಾಡಲ್ಲ ಜಾಸ್ತಿ. ಇದು ಮನೇಲಿ ಹುಟ್ಟಿದ ಗಂಟೆ. ಕಣ್ಣು ತಾಮ್ರ ಕಣ್ಣು ಇದ್ದಾವೆ. ಇವು ಮಕ್ಷಿಗಳಲ್ಲೇ ಬಂದಿರೋದು. ಸ್ವಲ್ಪ 4 ಕಟ್ಟು ಜಾಸ್ತಿ ಇದೆ ಗಂಡಿಗೆ. ಕವಾಗಳು ಕವ ಬ್ಯಾಕ್ಗ್ರೌಂಡ್ ಈಗ ಒರಿಜಿನಲ್ ಇದಕ್ಕಿಂತ ಕವ ಬರುತ್ತೆ, ಇದಕ್ಕಿಂತ ಡಾರ್ಕ್ ಇದೆ. ಇದರಲ್ಲಿ ಏನು ಬಾಬಾ ಪ್ರಾಬ್ಲಮ್ ಹೇಳಿದ್ದು, ಏಟ್ ಜಾಸ್ತಿ ಆಗ್ಬಿಡುತ್ತೆ. ಒರಿಜಿನಲಲ್ಲಿ ಕವಗಳಲ್ಲಿ ಏಟ್ ಜಾಸ್ತಿ, ಅದಿಲ್ಲ ಬಿಡು. ಈಗೆಲ್ಲ ಅದು ಕೂಟ್ ಮಾಡಿಬಿಟ್ರು ಆಗಲೇ. ಬೆಂಗಳೂರು ಟೂರ್ನಮೆಂಟ್ಗೆ 77ನಲ್ಲಿ ಆಡಿದಾಗ 12 ಗಂಟೆ 32 ನಿಮಿಷ ಆಡ್ತು. ಬರೀ 2 ಅಕ್ಕಿಲ್ಲೇ ಬೆಂಗಳೂರು ಟೂರ್ನಮೆಂಟ್ ಹೊಡೆದಿದ್ದು. ಯಾವ 1977ನಲ್ಲಿ ಅಲ್ಲ ಟೂರ್ನಮೆಂಟ್ ಹೆಸರು ಸೀನಾಪುರ್ ಟೂರ್ನಮೆಂಟ್. ನೋಡಿ, ಈ ಥರ ತಲೆ ಮೇಲೆ ಒಂದು ಕಚ್ಚಿಬಿಟ್ಟು ಆ ಥರ ಬರುತ್ತೆ, ಕತ್ತತ್ರ ಬರುತ್ತೆ, ಬೆನ್ನ ಮೇಲೆ ಬರುತ್ತೆ. ನೈನ್ಟೀನ್ 76 ಎರಡರಲ್ಲಿ ಒಂದು 77-76 12 ಗಂಟೆ ಚಿಲ್ಲರೆ ಆಡಿದ್ದು. 12 ಗಂಟೆ ಚಿಲ್ಲರೆ ಆಡಿದ್ದು. 2 ಅಕ್ಕಿಲ್ಲೇ ಟೂರ್ನಮೆಂಟ್ ಹೊಡೆದುಬಿಟ್ಟಿದ್ದು. 3ನೇ ಅಕ್ಕಿಗೆ ಹೋಗಲೇ ಇಲ್ಲ ಪಂಚಾಯತ್ದಾರರು. ಮೊದಲನೇ ಅಕ್ಕಿ 10 ಗಂಟೆ ಚಿಲ್ಲರೆ ಆಡಿತು. ಮೊದಲು ಬಿಟ್ಟಿದ್ದು ಒಂದು ರೆಗ್ದಾರ. ರೆಗ್ದಾರ್ ರೆಗ್ ತುಂಬ ದೊಡ್ಡ ಹೆಣ್ಣು ಇದು, ವಯಸ್ಸಾಗಿದೆ. ಬರುತ್ತೆ, ಅನಾರಿ ಬರುತ್ತೆ, ಬೆಳೆಕಂಡು ಬರುತ್ತೆ, ಒಡಕ್ಲು ಬರುತ್ತೆ. ಒಡಕ್ಲು ಬರೋ ಆಡಲ್ಲ, ಅನಾರಿ ಬೆಳೆಕಂಡು ಬರೋವು ಆಡ್ತವೆ. ಸುಮ್ಮನೆ ಇನ್ನೊಂದು ಅಲ್ಲ. ಒಂಚೂರು ಕಣ್ಣು ಹೋಗಿದೆ, ಕಣ್ಣು ಡ್ಯಾಮೇಜ್ ಆಗಿದೆ.
ಬಾಳೆ ಹಾಕಿಂತ ಹಾಕ್ಬಿಟ್ಟಿರೋದು ಅಲ್ಲ. ಇದು ಮಕ್ಷಿಗಳಿಗೆ ಬಂದಿರೋದು ತಾಮ್ರಾಲು. ಇವು ಮಕ್ಷಿಗಳಲ್ಲಿ ಬಂದಿರೋದು. ಜೊತೆ ಮಾತ್ರ ಉಲ್ಟಾ ಮಾಡಿರೋದು. ಮಕ್ಷಿ ಗಂಡಿಗೆ ತಾಮ್ರಾಲ್ ಹೆಣ್ಣು, ತಾಮ್ರಾಲ್ ಗಂಡಿಗೆ ಮಕ್ಷಿ ಹೆಣ್ಣು ಹಾಕ್ಬಿಟ್ಟು ಆಡಿದೆ. ಒಳ್ಳೆ ರಿಸಲ್ಟ್ ಇದೆ. ಇದು ಜೊತೆ ಪಟ್ಟ. ಇದು ತಾಮ್ರಾಲ್ ಜೊತೆ ಪಟ್ಟ. ಅದು ಜೊತೆ ಪಟ್ಟ ಉಲ್ಟಾ ಮಾಡಿರೋದು. ಮಕ್ಷಿ ಜೊತೆ ಪಟ್ಟ ಅಲ್ಲ, ಮಕ್ಷಿ ಬೇರೆ ಇದೇ ಬೇರೆ. ಅಂದರೆ ಮಕ್ಷಿ ಲೈನೆ. ಈ ತಾಮ್ರಾಲ್ ಮಾತ್ರ ಉಲ್ಟಾ ಮಾಡಿರೋದು ಅಷ್ಟೇ. ಕಾಯಿನ ಹಸಾಗಿದೆ. ವಯಸ್ಸಾಗಬೇಕಿದೆ. ಅಲ್ಲಿ ತನಕ ಓಪನ್ ಆಗಲ್ವ ಅದು? ತನಕ ಆಗಲ್ಲ. 3-4 ವರ್ಷದ. ಅಲ್ಲ ಇಷ್ಟೊಂದು ನೋಡ್ರಿ, ಅದಕ್ಕೆಲ್ಲ ಓಪನ್ ಆಗೈತಲ್ಲ. ಹೋಗಿದೆ. ಅವು ಹಳೆ ಅಕ್ಕಿಗಳು. ಇದು ಹೆಚ್ಚು ಕಮ್ಮಿ ಇದ್ರ ಅಪ್ಪ ಅಮ್ಮ, ಇದ್ರ ತಾತ ಅಜ್ಜಿ ಇದೆ. ಲಾಲ್ ಕಟ್ಟಿಸ್ತೋತೆಲ್ಲ ಮಕ್ಷಿ ಕಾಲದ ಈಗಲ್ಲ. ಹೇಳಿ. ಇದು ಆ ಮಕ್ಷಿಗೆ ಹಾಕಿರೋ ಹೆಣ್ಣು. ತಾಮ್ರಾಲ್ ಗಂಡಿಗೆ ತಂಗಿ ಆಗಬೇಕು. ಇವುಗಳದ್ದು ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲ ಇದೆ. ಅದು ಬಣ್ಣ ಮಕ್ಷಿ. ತಾಮ್ರಾಲು ಮಕ್ಷಿ ಅದೇ ಥರ ಬಂದಿದೆ. ಹೇಳಿ. ಇದು ತಾಮ್ರಾಲ್ ಹೆಣ್ಣಿಗೆ ಅಣ್ಣ ಆಗಬೇಕು. ಅದೇ ಆ ಹೆಣ್ಣು ಹಾಕಿಲ್ಲ, ಇದು ಮಕ್ಷಿ ಹೆಣ್ಣು ಹಾಕಿರೋದು. ಚಪ್ಪರ ಹೆಣ್ಣು. ಒಂದೇ ಬರುತ್ತೆ. ಇದು ಆ ತಾಮ್ರಾಲ್ ಗಂಡಿಗೆ ಹಾಕಿರೋದು ಹೆಣ್ಣಿದು. ನಿಂತ್ಕೊಂಡು ಶೇಪಲ್ಲಿ ನಿಂತೈತೆ. ಇರೋದ್ರಲ್ಲಿ ಒರಿಜಿನಲ್ ಜೊತೆ. ಹೇಳಿ ಬಾಬಾ, ಇದು ಎಷ್ಟು ವರ್ಷದ? ಇದು ಒಂದು 10 ವರ್ಷದ ಗಂಡು, ಅದೊಂದು 9 ವರ್ಷದ ಹೆಣ್ಣು. ಅಣ್ಣ ತಂಗಿ ಇರೋದ್ರಲ್ಲಿ ಒರಿಜಿನಲ್ಲು ಇದು. ಇದು ಮಕ್ಕಳುಗಳೇ ಇಲ್ಲಿ ಇರೋದು. ಇದು ಅಪ್ಪ ಅಮ್ಮ ಎಲ್ಲ ಬೇರೆ ಕಡೆ, ಅಂದರೆ ಅವೆಲ್ಲ ತೋರ್ಸೋಕ್ಕಾಗಲ್ಲ. ಇದು ಅಪ್ಪ ಅಮ್ಮ ಎಲ್ಲ. ಇದು ಎಷ್ಟು ಜನ್ರೇಷನ್ ಇದು? ಇದು ಒಂದು ಆಗಿದೆ, 10 ಜನ್ರೇಷನ್ ಆಗಿದೆ. ಈ ಜೊತೆಲಿ ಆಡಿದೆ, ಈಗ ಹೊಸದಾಗಿ ಪುನಃ ಹಾಕಿದೆ. ಅಲ್ಲ, ಇವಾಗ ನಮ್ಮ ಹತ್ರ ಇರೋದೇ ಇದಲ್ಲೇ. ಇವುಗಳಲ್ಲೇ ಸ್ವಲ್ಪ ಆಗಿವೆ. ಇದ್ರ ಅಪ್ಪನಿಗೆ ಅಮ್ಮನಿಗೆ ಇದು ಒಂದು 10 ಜನ್ರೇಷನ್ ಅಕ್ಕಿ ಇರೋದ್ರಲ್ಲಿ ಒರಿಜಿನಲ್ ಆಗಿದೆ.
ಇವುಗಳಲ್ಲಿ ಚಪ್ಪರು, ಧೂಮ, ತಿರುವಲ್ಲು ಬರ್ತವೆ. ಆಗಲೇ 2-3 ಗಂಡು ಒಂದು ಹೆಣ್ಣು ಎಲ್ಲ ಇದ್ರು ಮಕ್ಕಳೇ. ಅಂತೂ ವೈಟ್ ಹಸ ಬರುತ್ತೆ. ವೈಟ್ ಎಲ್ಲ ತಿರುವಲ್ಲುಗಳೇ ಬರ್ತವೆ. ಇದು ತಿರುವಲ್ಲು, ತಾಮ್ರಲ್ಲೆಲ್ಲ ಬರ್ತದೆ. ತಾಮ್ರಲ್ಲಿಲ್ಲ, ತಿರುವಲ್ಲು, ಧೂಮಗಳು, ಅದೇ ಮಕ್ಷಿ ತಿರುವಲ್ಲುಗಳು, ಧೂಮಗಳು, ಚಪ್ಪರ್ಗಳು ಆ ಥರ ಬರುತ್ತೆ. ತಾಮ್ರಲ್ಲೆಲ್ಲ ಪೂಟು ಮಾಡಿಸಿರೋದು ಬೇರೆ ತಾಮ್ರಲ್ಗಳಿಗೆ. ಇದು ಮಕ್ಷಿಗಳು ಒಂಟಿ ಗಂಡುಗಳು ಇಟ್ಟಿರೋದು. ಇವಕ್ಕಿನ್ನ ಜೊತೆ ಹಾಕಿಲ್ಲ. ಇವು ಅದೇ ಲೈನು, ಎಲ್ಲ ಫುಲ್ ಒಂದೇ ಲೈನ್ಗಳು. ಅದು ಇವುಗಳಲ್ಲೆಲ್ಲ ರಿಸಲ್ಟ್ ಇದೆ. ಅಲ್ಲ, ಇದು ಆಡಿಸ್ಕೊಳಕ್ಕೆ ಮಾಡಿರೋ ಲೈನು ಎಲ್ಲ ಮನೆ ಲೈನ್ಗಳೇ, ಎಲ್ಲ ದೊಡ್ಡಕ್ಕೆ ಮಾಡಿ ಇಟ್ಟಿರೋದು. ಅದೆಲ್ಲ ಒಬ್ಬ ಲಾಲ್ ಕಟ್ ಮಕ್ಷಿಗಳು, ಲಾಲ್ ಕಟ್ ಮಕ್ಷಿಗಳು ಇದೆ, ಪ್ಲೈನ್ ಮಕ್ಷಿಗಳು ಇದೆ. ಇದರಲ್ಲಿ ಗುಲ್ದಾರ್ಗಳು ಬರ್ತವೆ. ಸ್ವಲ್ಪ ಪುಟ್ ಮಾಡಿ ಗುಲ್ದಾರ್ಗಳು ಬರ್ತಾ ಇವೆ. ದೊಡ್ಡ ಬಳತೆ. ಮಕ್ಷಿಗಳಲ್ಲಿ ತಲೆ ದಪ್ಪ ಬರ್ತದೆ. ನಮ್ಮ ಮಕ್ಷಿಗಳಲ್ಲಿ ಗುಂಡು ತಲೆ ಬರುತ್ತೆ, ಫ್ಲಾಟ್ ತಲೆ ಬರಲ್ಲ. ಕೆಲವು ಪೂಟ್ಗಳಾಗಿದೆ ಮಾತ್ರ ಫ್ಲಾಟ್ ತಲೆ ಬರುತ್ತೆ, ಇಲ್ಲ ಅಂದ್ರೆ ಗುಂಡು ತಲೆನೆಲ್ಲ. ಹೇಗಿದೆ ದಪ್ಪ ಐತೆ, ಒಂಟಿ ಮಾಡಿಕ್ಕಿನಲ್ಲ ಅದು. ಇದಕ್ಕಿಂತ ವಿಚಿತ್ರ. ಇದು ಗುಲ್ದಾರ್ಗೂ ಮಕ್ಷಿಗೆ ಬಂದಿರೋದು. ಗುಲ್ದಾರ್ಗೆ ಮಕ್ಷಿಗೆ ಇದು ಗುಲ್ದಾರ್.
ಹೇಳಿ ಬಾಬಾ. ಇದು ಒರಿಜಿನಲ್ ಮಕ್ಷಿಗಳಲ್ಲಿ ಮೈನ್ ಒರಿಜಿನಲ್ಲು. ಈ ಗಂಡು ಹೆಣ್ಣು ಎರಡೂ ಇದರಲ್ಲೂ ಒಳ್ಳೆ ರಿಸಲ್ಟ್ ಇದೆ. ಗಂಡು ಸಿಕ್ಕಾಪಟ್ಟೆ ಗಾಬರಿ, ಕೈಗೆ ಸಿಗಲ್ಲ. ಹೆಣ್ಣಲ್ಲೂ ಒಳ್ಳೆ ಈ ಜೊತೆಲ್ಲೇ ರಿಸಲ್ಟ್ ಇದೆ. ಇದು ಎಷ್ಟು ವರ್ಷದ ಬಾಬಾ? ಇದು ಒಂದು 4 ವರ್ಷದ ಗಂಡು, ಅಲ್ಲೊಂದು 3 ವರ್ಷದ ಹೆಣ್ಣು. ನಿಮ್ಗೆ ಹೇಳೋದೇ ಮಾಡ್ತಾಬಿಟ್ಟ, ಅವ್ರೊಂದು ಫೋಟೋ ಆದರೆ ಎತ್ಕೊಂಬರ್ರಿ ಅಂತ ಕಳಿಸ್ತೀನಿ ಬಿಡಿ. ರೆಕ್ಕೆ ಆಯ್ತು, ಕಣ್ಣಾಯ್ತು. ಈಗ ಮಕ್ಷಿನ ಗುಲ್ದಾರ ಇದು ಮಕ್ಷಿ ಇದೊಂದು ಕಚ್ಚಿಬಿಟ್ಟಿದೆ ನೋಡಲಿಕ್ಕೆ. ಕತ್ತತ್ರ ಈ ಥರ ಒಂದು ಕಚ್ಚಿಬಿಟ್ಟು ಬರುತ್ತೆ. ಇಲ್ಲ ಬೆನ್ನ ಮೇಲೆ ಈ ಥರ ಕಚ್ಚಿಬಿಟ್ಟು ಸಣ್ಣದಾಗೂ ಬರುತ್ತೆ, ಸ್ವಲ್ಪ ದೊಡ್ಡದಾಗೂ ಬರುತ್ತೆ. ಬುರುಡೆಗಳೆಲ್ಲ ಹೀಗೆ ನಮ್ಮ ಮಕ್ಷಿಗಳದ್ದು ಎಲ್ಲ ರೌಂಡ್ ಗುಂಡು ಬುರುಡೆ. ಕಣ್ಣೆಲ್ಲ ಇದಕ್ಕೆ ತಾಯಿ ರೇಗ್ದಾರು, ತಂದೆ ಮಕ್ಷಿ, ಅದ್ರಲ್ಲಿ ಬಂದಿರೋದು. ಇದರಲ್ಲಿ ಒಂದು 3-4 ಹೆಣ್ಣುಗಳಿವೆ, 2 ಗಂಡುಗಳಿವೆ. ಇದು ಅಕ್ಕ ಬಂದು ಧೂಮ, ಅದು ನಮ್ಮ ಹುಡುಗರ ಹತ್ರ ಇದೆ. ಇದೆಲ್ಲ ಒಂದು 5ನೇ ಜನ್ರೇಷನ್ನು, 6ನೇ ಜನ್ರೇಷನ್ನು, 10ನೇ ಜನ್ರೇಷನ್ನು. ದೊಡ್ಡವು ಚಿಕ್ಕವು ಎಲ್ಲ ಇವೆ. ಎಲ್ಲ ಒಂಟಿ ಹೆಣ್ಣುಗಳು ಮಾಡಿಟ್ಟಿರೋದು. ಇದು ದೊಡ್ಡ ಹೆಣ್ಣು ಮಗಳು, ಇದು ದೊಡ್ಡ ಹೆಣ್ಣು ಮಗಳು. ಇದೊಂದು 4ನೇ ಜನ್ರೇಷನ್ ಇದು. ರಿಂಗೆ ಹಾಕಿರೋದು. ಇದರಲ್ಲೂ ರಿಸಲ್ಟ್ ಇದೆ. ಒಳ್ಳೆ ಹೆಣ್ಣು, ತಿರುವಲ್ಲ ಪಕ್ಷಿ ತಿರುವಲ್ಲ.
ಈ ಹೆಣ್ಣಿಗೆ 3 ಗಂಟೆಲ್ಲಿ ಆಡ್ತಾ ಇದೆ. ಯಾವುದು ವಿಜಯಪುರದಲ್ಲಿ ಕುಂಟ ಅಂತಾರೆ, ಅದು ಮೊಮ್ಮಗಳು. ಕುಂಡಾಮಕ್ಷಿ ಮೊಮ್ಮಗಳು. ಇದ್ರು ಮಕ್ಕಳು ಒಂದು 3-4 ಇವೆ. ಇಲ್ಲಿ ಅಲ್ಲೇ ಇಟ್ಟು ಬಿಡೋ, ಇದು ಮೇಲೆ ಟೇಬಲ್ ಮೇಲೆ. ಇದು ಗುಲ್ದಾರ್ ಹೆಣ್ಣಿದು, ಅದೇ ಮಕ್ಷಿಗಳಲ್ಲೇ ಬಂದಿರೋದು. ಇದು ಮಕ್ಷಿಗಳಿಗೂ ಬಂದಿರೋದು. ಮಕ್ಷಿನೂ ತಾಮ್ರಾಲ್ ಗಂಡಿಗೆ, ಇದರಲ್ಲೂ ಒಳ್ಳೆ ರಿಸಲ್ಟ್ ಇದೆ. ಈ ಹೆಣ್ಣು ಆಡಿದೆ. ಇದು ಚಿಕ್ಕಬಳ್ಳಾಪುರ ಶ್ರೀಧರನ ಹತ್ರ ಆಡಿರೋದು. ಶ್ರೀಧರ ಅಂತ ಇದ್ದಾನೆ, ವಾಲ್ಟಿಂಗಲ್ ಶಿಷ್ಯ, ಅವನ ಹತ್ರ ಆಡಿದೆ. ಇದೇ ಹೆಣ್ಣು 11 ಗಂಟೆ 12 ಗಂಟೆ ಆಡಿದೆ. ಇದು ಈ ಹೆಣ್ಣು ಮಗಳು. ಇದು ಅದೇ ಆ ಬಿಳೆಬಲ ಹೆಣ್ಣು ಮಗಳು. ಒಂದೇ 4 ಕಲ್ಲಿ 5 ಕಲ್ಲಿ ಪಟ್ಟ ಇದು. ಪಟ್ಟ ಇದು ಮಕ್ಷಿಗಳದೇನೆ ಹೆಣ್ಣು. 4 ವರ್ಷದ ಹೆಣ್ಣು ಇದು. ಇದು ಗುಲ್ದಾರ್ಗೂ ಮಕ್ಷಿಗೆ ಬಂದಿರೋದು. ಗುಲ್ದಾರ್ ಅದು ಬೇರೆ, ಅದು ಇನ್ನೊಂದು ಹೆಣ್ಣು, ಅದಲ್ಲಿದೆಯಲ್ಲ ಆ ಹೆಣ್ಣು. ಇದು ಅದೇ ಲೈನು, ಅದೇ ಗಂಡು ಬೇರೆ. ಇದು ಮಕ್ಷಿಗಳಲ್ಲಿ ಧೂಮಗಳು ಬರ್ತವೆ ಅನ್ನಲ್ಲ, ಇದು ಒಂದು ಧೂಮ ಗಂಡು ನೋಡೋದ್ರಲ್ಲ, ಅದರಲ್ಲೂ ಬಂದಿರೋದು. ಅದ್ರ ತಂಗಿ